ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಕೃಷಿ ಕಾಯಕದ ವಿಶ್ಲೇಷಣೆಯನ್ನು ಕಾಣಬಹುದು. ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ 635ರಲ್ಲಿ ವಚನ ಈ ರೀತಿಯಾಗಿದೆ: ಅರಿದು ನೆನೆಯಲಿಲ್ಲ, ಮರೆದು ಪೂಜಿಸಲಿಲ್ಲ, ತೆರೆಯಿಲ್ಲದ ಗಣಕ್ಕೆ ಕುರುವು ಮುನ್ನಿಲ್ಲ, ತನಗೆ ಗುರುವಿಲ್ಲ, ಗುರುವಿಗೆ ತಾನಿಲ್ಲ, ಗುರುವಿಗೆ ಶಿಷ್ಯನು ಒಡಒಡುವ ಕಾರಣ ಮುನ್ನಿಲ್ಲ, ಬಯಲ ಬಿತ್ತಲಿಲ್ಲ, ಬೆಳೆಯಲಿಲ್ಲ, ಒಕ್ಕಲಿಲ್ಲ, ತೂರಲಿಲ್ಲ, ಗುಹೇಶ್ವರನೆಂಬ ಲಿಂಗಕ್ಕೆ ಕುರುಹು ಮುನ್ನಿಲ್ಲ. ಕೃಷಿ ಕಾಯಕದ ಮಹತ್ವವನ್ನು ತಿಳಿಸಿಕೊಡುವ ಅಲ್ಲಮ ಪ್ರಭುಗಳು ಅನುಭಾವಿ ಆಧ್ಯಾತ್ಮ ಸಾಧಕ ಶರಣರ ಸಾಲಿನಲ್ಲಿ ಅಲ್ಲಮ ಪ್ರಭು ವಿಶೇಷವಾದ ಉನ್ನತ ಸ್ಥಾನ ಪಡೆದಿದ್ದಾರೆ. ಅಂದಿನ ಕಾಲದಲ್ಲಿದ್ದ ಕೃಷಿ ಚಟುವಟಿಕೆಗಳ ಬಗ್ಗೆ ಸ್ಪಷ್ಟವಾಗಿ ಅರಿವಿದ್ದ ಆ ತರುಣರು ಒಕ್ಕಲುತನದ ಕ್ರಮವಾದ ಪ್ರಕ್ರಿಯೆಗಳಾದ ಬಿತ್ತುವುದು, ಬೆಳೆಯುವುದು, ಒಕ್ಕುವುದು, ಕೊಯ್ಲತ್ರ ಕಾಯಕ, ತೂರುವುದು ಹೀಗೆ ವಿವಿಧ ಕೆಲಸಗಳನ್ನು ರೂಪಕ ದೃಷ್ಟಿಯಿಂದ ಅಳವಡಿಸಿಕೊಂಡು ತನ್ನ ಸಂದೇಶ ಸಾರಿದ್ದಾನೆ. ಕೃಷಿಯು ಅಂದಿನ ಬದುಕಿನಲ್ಲಿ ಹೇಗೆ ಹಾಸುಹೊಕ್ಕಾಗಿತ್ತು ಮತ್ತು ಪ್ರಭಾವ ಬೀರಿತ್ತು ಎಂಬುದಕ್ಕೆ ಈ ವಚನವು ಹಿಡಿದ ಕನ್ನಡಿಯಾಗಿದೆ. ಬಿತ್ತಲಿಲ್ಲ, ಬೆಳೆಯಲಿಲ್ಲ, ಒಕ್ಕಲಿಲ್ಲ, ತೂರಲಿಲ್ಲ ಇಂತಹ ಕ್ರಿಯಾಸೂಚಕ ಶಬ್ದಗಳು ಇಂದಿನ ಬೇಸಾಯದ ವಿವಿಧ ಹಂತಗಳನ್ನು ವರ್ಗೀಕರಿಸುತ್ತದೆ. ಕೃಷಿಯ ಬಗ್ಗೆ ಅರ್ಥ ಮಾಡಿಕೊಂಡು ಅಂದಿನ ಅನುಭವಿಗಳು ಅನುಸರಿಸಿರುವ ಕ್ರಮಗಳಲ್ಲಿ ಇಂದಿನ ವೈಜ್ಞಾನಿಕತೆಯ ಛಾಯೆಯು ನುಸುಳಿರುವುದನ್ನು ಕಾಣಬಹುದಾಗಿದೆ. ಸ್ವಭಾವತಃ ಯಾವುದು ವಿಕಾರಶೀಲವಾಗಿದೆಯೋ ಅದನ್ನು ಬಿತ್ತಬಹುದು, ಬೆಳೆಯಬಹುದು, ರಾಶಿಗೊಳಿಸಿ ತೂರಬಹುದು. ಬಯಲೆಂಬುದು ನಿರ್ವಿಕಾರ, ಅದು ಏನೂ ಅಲ್ಲದ ಬರೀ ಅರಿವು. ಅದನ್ನು ಬಿತ್ತಲೂ ಆಗದು, ಬೆಳೆಯಲು ಆಗದು. ಇನ್ನು ಒಕ್ಕುವ, ತೂರುವ ಮಾತಿರಲಿ. ಹಾಗೆಯೇ ಚಿನ್ಮಯ ಲಿಂಗ ಪರತತ್ಪರ ವಸ್ತು, ಅದು ಬಯಲಿಗೆ ಬಯಲು. ಅಲ್ಲಿ ವಿಕಾರಿಗಳಿಗಷ್ಟು ಅವಕಾಶವಿಲ್ಲ. ಅಂತಹ ಚಿದ್ಬಯಲನ್ನು ಅಂತರಂಗದೊಳಗೆ ಬಿತ್ತಿ ಬೆಳೆಯಲು ಆಗದು. ತೆನೆಗಳ ಕೊಯ್ದು ರಾಶಿ ಮಾಡಲು ಆಗದು. ಅದನ್ನು ಅನುಭವಿಸಬೇಕಾದರೆ ಮನುಷ್ಯ ಅದೇ ತಾನಾಗಬೇಕು ಅಷ್ಟೇ. ಶರಣನು ಅಂತವ, ಲಿಂಗವೇ ತಾನಾಗಿ ನಿಂದವ. ಅಲ್ಲಮ ಪ್ರಭುದೇವರ ಶರಣರ ವಚನದ ಸಾಲು ಇದು ತನುವಿನ ಅರಿವು ಮತ್ತು ಮನದ ನೆನಪನ್ನು ಮೀರಿದ ನಿರಾಕಾರ ಪರಶಿವನ ಪೂಜಾಕ್ರಮವನ್ನು ವರ್ಣಿಸುತ್ತದೆ. ಆಕಾರವಿಲ್ಲದ, ತೆರೆಯಿಲ್ಲದ ಪರಬ್ರಹ್ಮಕ್ಕೆ ಯಾವುದೇ ನಿರ್ದಿಷ್ಟ ಗುರು, ಶಿಷ್ಯ ಅಥವಾ ಕುರುಹು ಇಲ್ಲವೆಂದು ಇದು ಪ್ರತಿಪಾದಿಸುತ್ತದೆ. ಒಟ್ಟಾರೆಯಾಗಿ ಈ ವಚನವು ನಿರಾಕಾರ ತತ್ವವನ್ನು ಹೊರಗಿನ ಆಚರಣೆಗಳಿಂದ ಅರಿಯದೆ ಆತ್ಮಾನುಭವದ ಮೂಲಕ ತಿಳಿಯಬೇಕೆಂಬ ಅರ್ಥವನ್ನು ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.